ಪುತ್ತೂರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ ನಗರದ ಹೃದಯ ಭಾಗದಲ್ಲಿರುವ ಗಾಂಧಿಕಟ್ಟೆಯಲ್ಲಿ ಗಾಂಧೀಜಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಮಾತನಾಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಎಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಗಾಂಧಿ ತತ್ವಗಳ ಮೂಲಕ ನಮ್ಮ ನಡುವೆ ಜೀವಂತವಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಕಾರಣರಾಗುವ ಜೊತೆಗೆ ದೇಶದ ಆಡಳಿತಕ್ಕೆ ನಿಯಮಗಳನ್ನು ತಂದವರು. ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿಗಾಗಿ ಪ್ರಜೆಗಳು ಕೆಲಸ ಮಾಡಬೇಕು ಎಂಬ ಸಂದೇಶ ನೀಡಿದವರು ಎಂದರು. ಗಾಂಧೀಜಿ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಸಾವಿರಾರು ಮಂದಿಯ ದೇಶಪ್ರೇಮ, ತ್ಯಾಗ ಮಾಡಿದವರ ಆದರ್ಶದ ದಾರಿಯಲ್ಲಿ ನಾವು ನಡೆಯಬೇಕು. ಅವರ ತತ್ವಗಳು ಎಂದಿಗೂ ಅಜರಾಮರ ಎಂದರು. ಅವರು ತೀರ್ಕೊಂಡಿದ್ರು ಅಂತ ನಾವು ಎಲ್ಲರೂ ಭಾವಿಸುತ್ತೇವೆ. ಬಟ್ ನಾನು ಸಾಬೀತುಪಡಿಸ್ತೀನಿ ದಟ್ ಅವರು ಅಲೈವ್ ಇದ್ದಾರೆ, ಅವರು ಜೀವಂತವಾಗಿದ್ದಾರೆ. ಹೇಗಿದ್ದಾರೆ ನಾನು ಹೇಳ್ತೀನಿ. ಇವತ್ತು ನಾವೇ ಇಲ್ಲಿ ಬಂದು ನಮ್ಮ ರಾಜ್ಯದ ಜನರು, ನಮ್ಮ ದೇಶದ ಜನರು ಈಗ ಆಫೀಸರ್ ಆಗಿ, ಪ್ರತಿನಿಧಿಯಾಗಿ, ಮಾಧ್ಯಮ ಮಿತ್ರ ಆಗಿ ಇಲ್ಲಿ ನಿಂತ್ಕೊಂಡಿದ್ದಾರೆ, ಆಚರಣೆಯನ್ನು ಮಾಡ್ತಾರೆ. ಇಸ್ ಇಟ್ ನಾಟ್ ಅ ಪ್ರೂಫ್ ದಟ್ ಗಾಂಧೀಜಿ ಇಸ್ ಅಲೈವ್? ಯಾಕೆ ಅಂದರೆ ತಾವು ಸ್ವಲ್ಪ ಯೋಚನೆ ಮಾಡಿ, 1845 ಬ್ರಿಟಿಷ್ ಕಾಲದಲ್ಲಿ ಯಾರು ಒಬ್ಬರು ಇಂಡಿಯನ್ಗೆ ಒಂದು ಆಫೀಸರ್ ಆಗೋಕ್ಕೆ ಅಧಿಕಾರ ಇರಲಿಲ್ಲ, ವೋಟ್ ಕೊಡೋಕ್ಕೆ ಅಧಿಕಾರ ಇರಲಿಲ್ಲ, ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡೋಕ್ಕೆ ಅಧಿಕಾರ ಇರಲಿಲ್ಲ. ದ ಸಿಸ್ಟಮ್, ದ ಕಾನ್ಸ್ಟಿಟ್ಯೂಷನ್, MLA, MP, IAS ಆಫೀಸರ್ ಆಗಲಿ, IPS ಆಗಲಿ, KS ಆಗಲಿ, KPS ಆಗಲಿ, ಇದು ಎಲ್ಲ ನಮ್ಮ ಸಿಸ್ಟಮ್, ಇಡೀ ದೇಶದ ಸಿಸ್ಟಮ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಆರ್ ಗಾಂಧೀಜಿ. ನಮ್ಮ ರಾಷ್ಟ್ರಪಿತರು ಇದು ಕಾಂಟ್ರಿಬ್ಯೂಷನ್. ಹಾಗಾಗಿ ಅವರು ಜೀವಂತವಾಗಿದ್ದಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪಂಚಾಯತಿ ರಾಜ್ ಸಿಸ್ಟಮ್ ಫಸ್ಟ್ ಟೈಮ್ ಯಾರು ಬರ್ತಿದ್ರು ಅದ್ರ ಬಗ್ಗೆ. ಈ ಥರ ಪ್ರತಿಯೊಬ್ಬರು ಜನರಿಗೆ ವೋಟಿಂಗ್ ಇರಬೇಕು, ವೋಟ್ ಸಿಸ್ಟಮ್ ಇರಬೇಕು. PM, CM, DM ಆದ ನಂತರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಒಂದು ಲೋಕಲ್ ಸರ್ಕಾರ ಇರಬೇಕು. ಅದು ಗಾಂಧೀಜಿ ಬರೆದಿದ್ದಾರೆ ಅವರ ಪುಸ್ತಕದಲ್ಲಿ. ಸೊ ಆ ಗ್ರಾಮ ಪಂಚಾಯತ್ ಸಿಸ್ಟಮ್ದಲ್ಲಿ ಅವರು ಈಗ ಜೀವಂತವಾಗಿದ್ದಾರೆ. ಮತ್ತು ಕೆಲವರು ಸ್ವಲ್ಪ ಮಿಸ್ಗೈಡ್ ಆಗಿ ಭ್ರಷ್ಟಾಚಾರ ಮಾಡ್ತಾರೆ, ಲಂಚ ತಗೊಳ್ತಾರೆ. ಆವಾಗ ನೋಟ್ ಮೇಲೆ ಗಾಂಧೀಜಿ ಇದ್ದಾರೆ. ಅವರು ನೋಡಿ ಒಂದು ನಗುತ್ತಾರೆ, ಸ್ಮೈಲಿಂಗ್ ಮಾಡ್ಕೊಂಡು ಹೇಳ್ತಾರೆ, ಮಗ ನೀವು ತಪ್ಪು ಮಾಡ್ತಿದ್ದೀರಿ ಅಂತ, ಮುಜುಗಾರ ಆಗಬೇಕು, ಈ ಥರ ಮಾಡಬೇಕು. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ, ಸ್ವಂತ ತಮ್ಮ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಹೋದರೆ ದೇಶಕ್ಕೆ ಯಾರು ನೋಡ್ಕೊಳ್ತಾರೆ? ಅಲ್ಲಿ ಅವರು ಜೀವಂತವಾಗಿದ್ದಾರೆ. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಅಹಿಂಸೆ. ಫುಲ್ ಲೈಫ್, ಅವರು ಪೂರ್ತಿ ಲೈಫಲ್ಲಿ ಅವರದ್ದು ಮೆಸೇಜ್ ಏನಿತ್ತು? ಸತ್ಯ ಮತ್ತು ಅಹಿಂಸೆ. ಅಲ್ಲಿ ಅವರು ಜೀವಂತವಾಗಿದ್ದಾರೆ. ಟುಡೇ ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ಗಾಂಧೀಜಿಯೊಂದಿಗೆ ನಮಗೆ ಬೇರೆ ಬೇರೆ ನಮ್ಮ ಹುತಾತ್ಮರಿಗೆ ಕೂಡ ಸ್ಮರಿಸಬೇಕು. ಅವರು ನೇತಾಜಿ ಸುಭಾಷ್ ಬೋಸ್ ಆಗಲಿ, ಅವರು ಭಗತ್ ಸಿಂಗ್ ಆಗಲಿ, ಅವರು ಸರ್ದಾರ್ ಪಟೇಲ್ ಆಗಲಿ, ಅವರು ಕ್ಯಾಪ್ಟನ್ ಮನೋಜ್ ಪಾಂಡೆ ಆಗಲಿ, ಪರಮವೀರ್ ಚಕ್ರವರ್ತಿ, ಅವರು ಶೇರ್ ಶಾ, ವಿಕ್ರಮ್ ಬಾತ್ರಾ ಆಗಲಿ, ವೀರ್ ಹಮೀದ್ ಆಗಲಿ, ಇದು ಎಲ್ಲ ಪುಣ್ಯಾತ್ಮರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಯಾಕೆ? ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ. ಸೊ ದಟ್ ವಿ ಕ್ಯಾನ್ ಲಿವ್ ಫ್ರೀಲಿ, ವಿ ಕ್ಯಾನ್ ವೋಟ್ ಫ್ರೀಲಿ, ವಿ ಕ್ಯಾನ್ ವರ್ಕ್ ಫ್ರೀಲಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಾಂಧಿ ಕಟ್ಟೆ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಕೃಷ್ಣ ಪ್ರಸಾದ್ ಆಳ್ವಾ ಅವರು 1934ರಲ್ಲಿ ಪುತ್ತೂರಿಗೆ ಗಾಂಧೀಜಿಯವರ ಭೇಟಿಯ ನೆನಪಿನ ಗಾಂಧಿ ಕಟ್ಟೆಯಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅವರಿಗೆ ಗೌರವ ಸೂಚಿಸಲಾಗುತ್ತಿದೆ ಎಂದರು. ಗಾಂಧಿ ಕಟ್ಟೆಯ ಮುಂದುವರಿಕೆ, ಅಭಿವೃದ್ಧಿ ಕೆಲಸಗಳಿಗೆ ವ್ಯವಸ್ಥೆ ಮಾಡುವಂತೆ ಕೃಷ್ಣ ಪ್ರಸಾದ್ ಆಳ್ವಾ ಅವರು ಸಹಾಯಕ ಕಮಿಷನರ್ ಅವರಿಗೆ ಮನವಿ ಮಾಡಿದರು. ಇದಕ್ಕೆ ಪೂರಕವಾಗಿ AC ಸ್ಪಂದಿಸಿದರು. ಇದೇ ಸಂದರ್ಭದಲ್ಲಿ ಸೈರನ್ ಗೌರವ ಅಗ್ನಿಶಾಮಕ ವಾಹನದಲ್ಲಿ 5 ನಿಮಿಷ ಸೈರನ್ ಮೊಳಗಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ತಹಶೀಲ್ದಾರ್ ಜೆ. ಶಿವಶಂಕರ್, ನಗರ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಕೃಷ್ಣ ಪ್ರಸಾದ್ ಆಳ್ವಾ, ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ರಮೇಶ್ ಬಾಬು, ಕಾರ್ಯದರ್ಶಿ ಕಮಲ್ ಸಾಹೇಬ್, ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳಾದ ರುಕ್ಮಯ್ಯ ಗೌಡ ಹಾಗೂ ಶಂಕರ್, ಪ್ರಕಾಶ್ ಪುರುಷರಕಟ್ಟೆ, ಸೀತಾರಾಮ ರೈ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.